ಅವಳಿಗೆ ಎಷ್ಟೆಲ್ಲ ಅವಕಾಶ ಕೊಟ್ವಿ, ಯಾವ್ದಕ್ಕವಳು ರೆಸ್ಪೆಕ್ಟ್ ಕೊಟ್ಲು ಹೇಳು ನೋಡೋಣ. ನಮ್ಮನ್ ಬಿಡು, ಅಪ್ಪ ಎಷ್ಟು ನಂಬಿದ್ರು ಅವಳನ್ನ, ಅವ್ರಿಗಾದ್ರೂ ಬೆಲೆ ಕೊಟ್ಲ ಅವಳು? ನೋಡು ಪ್ರೀತು, ಅವಳಿಗೆ ಯಾವತ್ತೂ ನೀನ್ ಬೇಕಾಗೇ ಇರ್ಲಿಲ್ಲ. ಯು ಜಸ್ಟ್ ಮಿಸ್ಅಂಡರ್ಸ್ಟುಡ್ ಹರ್. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ನೀನ್ ಅವಳಿಂದ ದೂರ ಆಗಿದ್ದೆ ಒಳ್ಳೇದಾಯ್ತು. ಅಕಸ್ಮಾತ್ ಅವಳು ಏನಾದ್ರೂ ಈ ಮನೆ ಸೊಸೆ ಆಗಿದ್ದಿದ್ರೆ ನಿನ್ ಲೈಫ್ ಪೂರ್ತಿ ಇದೇ ರೀತಿ ನಿದ್ದೆ ಇಲ್ದೆ ಕೂತ್ಕೋಬೇಕಾಗಿತ್ತು. ಸತ್ಯ ಹಾಗಾಗ್ಲಿಲ್ವಲ್ಲ, ಅದೇ ಸಮಾಧಾನ ನಂಗೆ. ಬಿಡು, ಅವಳ ಬಗ್ಗೆ ಮಾತಾಡೋದ್ ಬೇಡ. ಮಾತಾಡ್ದಷ್ಟು ನಮ್ಮ ಮನ್ಸೇ ಕೆಡತ್ತೆ. ನಾನ್ ನಿಂಗೆ ಕಾಫಿ ಕೊಡ್ತೀನಿ, ಕುಡಿದು ಫ್ರೆಶ್ ಆಗ್ಬಾ, ಆಮೇಲೆ ತಿಂಡಿ ತಿನ್ನು. ತಗೋ. ಕಾವೇರಿ, ಕಾವೇರಿ, ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಹೀಗೆ ಕೂತಿದ್ಯಾ? ಇಷ್ಟ್ ನಿದ್ದೆಗೆಟ್ರೆ ನಿನ್ ಹೆಲ್ತ್ ಏನಾಗ್ಬೇಡ ಹೇಳು. ನೀನಿರೋ ಈ ಕಂಡೀಷನ್ ಅಲ್ಲಿ ಹೀಗೆಲ್ಲ ಮಾಡ್ಬಾರ್ದು ಕಾವೇರಿ, ಅಷ್ಟು ಗೊತ್ತಾಗಲ್ವಾ? ನೋಡ್ ಕಾವೇರಿ, ಎಷ್ಟ್ ದಿನ ಅಂತ ಹೀಗೆ ಯೋಚನೆ ಮಾಡ್ಕೊಂಡ್ ಕೂತಿರ್ತೀಯಾ? ಅದ್ನೆಲ್ಲ ಬಿಟ್ಬಿಡು. ಲೈಫು ನಾವ್ ಅನ್ಕೊಂಡಾಗ ನಡೆಯಲ್ಲ. ಲೈಫ್ ಇಸ್ ಫುಲ್ ಆಫ್ ಸ್ಟ್ರೇಂಜ್ ಥಿಂಗ್ಸ್ ಅಂತಾರಲ್ಲ, ಹಾಗೆ. ಲೈಫು ಮುಂದಕ್ಕೆ ಹೋಗ್ಬೇಕಲ್ವಾ? ಒಂದಲೆ ಮುಗಿದ್ಮೇಲೆ ಸಮುದ್ರದಲ್ಲಿ ಈಜ್ತೀನಿ ಅಂತ ಕೂರಕ್ಕಾಗಲ್ಲ. ಅಲೆಗಳ ನಡುವೆನೆ ಈಜ್ಕೊಂಡು ಹೋಗ್ಬೇಕಲ್ವಾ ಕಾವೇರಿ? ಅದಷ್ಟು ಸುಲಭ ಅಲ್ಲ ಸರ್ಸು. ಖಂಡಿತ ಸುಲಭ ಅಲ್ಲ ಅಂತ ನನ್ಗೂ ಗೊತ್ತು. ಅದನ್ನ ಸುಲಭ ಮಾಡ್ಕೊಳ್ಳೋದು ನಮ್ ಕೈಯಲ್ಲಿದೆ. ಯಾವುದೇ ತಪ್ಪನ್ನ ಕ್ಷಮಿಸ್ಬಿಡ್ಬೇಕು. ಕ್ಷಮಿಸೋದ್ರಿಂದ ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಗತ್ತೆ. ಈಗ ನೀನೇ ಯೋಚನೆ ಮಾಡು, ಎದು ಮೇಲೆ ದ್ವೇಷ ಸಾಧಿಸೋದ್ರಿಂದ ನಿಂಗೇನಾದ್ರೂ ಯೂಸ್ ಇದೆಯಾ? ಇದ್ರಿಂದ ನಿನ್ ಹೆಲ್ತ್ಗೆ ಎಫೆಕ್ಟ್ ಆಗೋದು. ಅವನ್ನ ಮದ್ವೆ ಆಗ್ತೀನಿ ಅಂತ ಅಂದ್ಮೇಲೆ ಎಲ್ಲಿವರೆಗೂ ದ್ವೇಷ ಸಾಧಿಸ್ತೀಯಾ? ಅವನ್ ಮಗುನೇ ನಿನ್ ಹೊಟ್ಟೆಲ್ ಬೆಳೀತಿರೋದು. ಅವನ್ ಮೇಲಿರೋ ದ್ವೇಷನ ಬಿಟ್ಬಿಡು, ಎಲ್ಲ ಮರ್ತ್ ಹೋಗು. ನಿಲ್ಸು ಸರ್ಸು. ಕೂಲ್ ಕಾವೇರಿ, ಕೂಲ್. ನಾವು ಮನೇಲಿದ್ದೀವಿ. ನೀನ್ ಹೀಗ್ ಕೂಗಾಡಿದ್ರೆ ಎಲ್ರಿಗೂ ಕೇಳಿಸುತ್ತೆ. ಯಾವ್ದನ್ ಮರೀಲಿ ಸರ್ಸು, ಯಾವ್ದನ್ ಮರೀಲಿ? ಎಷ್ಟೊಂದ್ ಕನಸು ಆಸೆಗಳನ್ನ ಕಟ್ಕೊಂಡಿದ್ದೆ ನಾನು. ಆದ್ರೆ ಆ ಪಾಪಿ ಎಲ್ಲದನ್ನು ಸರ್ವನಾಶ ಮಾಡ್ದ. ಅದ್ರ ಬದಲು ನನ್ನನ್ನ ಸತ್ತೋಗು ಅಂತ ಹೇಳ್ಬಿಟ್ಟು ನಾನು ಸತ್ತೋಗ್ತೀನಿ. ಆದ್ರೆ ಯಾವತ್ತು ನನಗವನ್ ಮೇಲೆ ಪ್ರೀತಿ ಹುಟ್ಟಲ್ಲ, ಹುಟ್ಟೋದಿಕ್ ಸಾಧ್ಯನೂ ಇಲ್ಲ. I just hate him. I just hate him. ಕಾವೇರಿ, ಅಯ್ಯೋ ಕಾವೇರಿ, ಏನಾಯ್ತು? ಒಂದ್ ನಿಮಿಷ. ತಗೋ, ಸ್ವಲ್ಪ ನೀರ್ ಕುಡಿ.
ಕಾವೇರಿ, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ. ನೀನ್ ಇವಾಗಿರೋ ಸ್ಥಿತಿಲಿ ನಿನ್ಗೇನು ತಡ್ಕೊಳ್ಳೋ ಶಕ್ತಿ ಇಲ್ಲ. ನೋಡು, ರಾತ್ರಿ ಬೇರೆ ನಿದ್ದೆಗೆಟ್ಟು ಹಾಗೆ ಕೂತಿದ್ಯಾ. ನೀನ್ ಇವಾಗ ಸುಮ್ನೆ ಸ್ವಲ್ಪ ರೆಸ್ಟ್ ಮಾಡು ಕಾವೇರಿ. ಹಾ, ಬಾ ಮಲ್ಕೋ. ಮಲ್ಕೋ. ಗುಡ್ ಮಾರ್ನಿಂಗ್ ಸರ್ಸು. ಕಾವೇರಿ ಇನ್ನೂ ಮಲಗಿದಾಳಾ? ನಾನು ನಿಮ್ಮಿಬ್ರಿಗೂ ಕಾಫಿ ತಗೊಂಡು ಬಂದೆ. ಇವಳಿಗೇನು ಗೊತ್ತಾಗದೆ ಇರೋ ಥರ ಮ್ಯಾನೇಜ್ ಮಾಡಬೇಕು. ಅದು ರಾತ್ರಿ ಮೋಸ್ಟ್ಲಿ ಸ್ವಲ್ಪ ಲೇಟಾಗಿ ಮಲಗಿದ್ಲು ಅನ್ಸುತ್ತೆ, ಅದಕ್ಕೆ ಇನ್ನೂ ಎದ್ದಿಲ್ಲ. ನೀನ್ ನನಗೆ ಕೊಡು, ನಾನೇ ಅವಳು ಎದ್ಮೇಲೆ ಕೊಡ್ತೀನಿ. ಸರಿ, ಕಾವೇರಿ ಎದ್ಮೇಲೆ ಇಬ್ರು ರೆಡಿಯಾಗಿ ಬನ್ನಿ. ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿರ್ತೀನಿ. ಅವನು ನಿಮ್ಮ ಮಗಳನ್ನ ಮದುವೆ ಆದರೆ ಅವನಿಗೂ ಗಂಡಾಂತರ ಆಗುತ್ತೆ ಅಂತ ನಾನು ಹೇಳಿದ್ದೆ, ನೆನಪಿದೆ ಅಲ್ವಾ? ರಾಶಿ ಆಧಾರದ ಮೇಲೆ ಲೆಕ್ಕ ಹಾಕಿದ್ರೆ 32 ಗಣ ಬರುತ್ತೆ. ಧಾರಾಳವಾಗಿ ಮದುವೆ ಮಾಡ್ಬೋದು. ಮುಂದಿಂದು ವಿಧಿಲಿಖಿತ. ನಮ್ಮ ಏನಾಗಬೇಕು ಅದಾಗುತ್ತೆ. ಅಮ್ಮ, ಚಪಾತಿ ಲಟ್ಟಿಸ್ದೆ ಏನ್ ಯೋಚನೆ ಮಾಡ್ತಿದ್ಯಾ? ಎಲ್ಲ ನಾವ್ ಅನ್ಕೊಂಡ್ ಹಾಗೆ ನಡೀತಿದ್ದೆ ತಾನೆ. ಇನ್ನು ಏನ್ ಚಿಂತೆ ನಿನಗೆ? ಕಾವೇರಿ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಕಣೆ. ಅದ್ರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ ಅಮ್ಮ? ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ. ಗುರುಗಳು ಹೇಳಿದ್ದೆ ನನಗೆ ಚಿಂತೆ ಆಗೋಗಿದೆ ಪೂರ್ಣಿ. ಅವರೇನೋ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗೆ ಎದುಗೇನಾದ್ರೂ ಆಗ್ಬಹುದು ಅಂತ ಹೇಳ್ಬಿಟ್ರು. ನಾವು ಹಾಗೆ ಸುಮ್ಮನೆ ಇರೋಕ್ಕಾಗುತ್ತೇನೆ? ಗೊತ್ತಿದ್ದು ಮದ್ವೆ ಕಾರ್ಯನ ಹೇಗೆ ಖುಷಿಯಾಗಿ ಮಾಡೋದು? ಕಾವೇರಿ ಮದ್ವೆ ಏನೋ ಚೆನ್ನಾಗಿ ಮಾಡ್ಬಿಡ್ತೀವಿ, ಆದ್ರೆ ಎದುದು ಒಂದು ಜೀವ ಅಲ್ವೇನೆ? ಪಾಪ ಆ ಹುಡುಗ ತುಂಬಾ ಉತ್ಸಾಹದಲ್ಲಿದ್ದಾನೆ. ಅವನು ನೋಡಿದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಈ ಕಡೆ ಕಾವೇರಿ ಮದ್ವೆನೂ ಆಗ್ಬೇಕು, ಅವಳ ಜಾತಕದಲ್ಲಿರೋ ದೋಷನ ಪರಿಹಾರ ಆಗ್ಬೇಕು. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಪೂರ್ಣಿ. ನೋಡಮ್ಮ, ಇದೆಲ್ಲ ನನಗೆ ಹೊಳೆಯೋ ಅಂಥದ್ದಲ್ಲ. ಇದಕ್ಕೆಲ್ಲ ಗುರುಗಳೇ ಸರಿ. ನಾವ್ ಯಾಕೆ ಇನ್ನೊಂದ್ಸಲ ಗುರುಗಳ ಹತ್ರ ಹೋಗಿ ಇದಕ್ಕೆಲ್ಲ ಪರಿಹಾರ ಕೇಳಬಾರ್ದು? ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಪೂರ್ಣಿ, ಹಾಗೆ ಮಾಡೋಣ. ಸರಿ, ಇನ್ ತಡ ಮಾಡೋದ್ ಬೇಡ. ಈಗಲೇ ಹೋಗಿ ಗುರುಗಳ ಹತ್ರ ಕೇಳ್ಕೊಂಡು ಬಂದ್ಬಿಡೋಣ. ಕಾವೇರಿ ಇನ್ನೂ ಮಲಗಿದಾಳೆ. ಸರ್ಸುಗೆ ತಿಂಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಪೂರ್ಣಿ, ಹೋಗು.